ಆಗದೇ ಒಂದು ಕನಸು ಇವಾಗ. ಅಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ, ಅಂದ್ರೆ ಈಗಿರೋ ಜನರೇಷನ್ ಅಲ್ಲಿ ಇವಾಗ ನಾವು ಒಂದು 8 years ಕಂಪ್ಲೀಟ್ ಮಾಡಿದೀವಿ ಅಂದ್ರೆ ನಮ್ಗೆ ಒಂಥರ ಪರ್ಸನಲಿ ಖುಷಿ ಇದೆ. ಬೇರೆಯವ್ರ ತರ ಅಲ್ಲ, ಸ್ನ್ಯಾಪ್ಚಾಟ್ ಅಲ್ಲಿ ಮೆಸೇಜ್ ಮಾಡಿದೆ, ಸ್ನ್ಯಾಪ್ಸ್ ಕಳಿಸ್ದೆ, ಮೀಟ್ ಆದೆ, ಅಲ್ಲಿಗೆ ಬಿಟ್ಟೆ ಒಂದು 4-5 ಮೀಟ್, ಆ ತರ ಇಲ್ಲ ಈಗಿರೋ ಜನರೇಷನ್. ಅಟ್ಲೀಸ್ಟ್ ನಾವು ಅಲ್ಲ ನಿಜವಾಗ್ಲೂ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಮದ್ವೆ ತನ ಹೋಗೋದೇ ಇಲ್ಲ. ಒಂದೊಂದಿಷ್ಟು ತುಂಬಾ ರೇರ್ ಕೇಸ್ ಮದ್ವೆ ತನ ಹೋಗೋದು ಅಂತಂದ್ರೆ ಒಂದ್ ಲವ್ ಮಾಡಿರುವಂತಹ ಕಪಲ್. ನಂದು ಏನು ಅಂದ್ರೆ, ನಂದು ಫ್ರಮ್ ದ ಸ್ಕ್ರಾಚ್ ಅವ್ರು ನನ್ನ ಜರ್ನಿ ನೋಡಿದ್ದಾರೆ. ಅಂದ್ರೆ ನಾನು ಅವಾಗ ಸೆಲ್ಫಿ ವಿಡಿಯೋಸ್ ಮಾಡಿ, ಅದಾದ್ಮೇಲೆ ವೆಬ್ ಸೀರೀಸ್ ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿ, ಯೂಟ್ಯೂಬ್ ಕಂಟೆಂಟ್ ಮಾಡಿ, ವ್ಲಾಗ್ ಮಾಡಿ, ಅದಾದ್ಮೇಲೆ ಸಣ್ಣ ಪುಟ್ಟ ಸೀರಿಯಲ್ ಫಿಲಮ್ಸ್ ಅಲ್ಲೆಲ್ಲ ಪಾತ್ರ ಮಾಡಿ, ಅದಾದ್ಮೇಲೆ ಬಿಗ್ ಬಾಸಿಗೆ ಬಂದು, ಅದಾದ್ಮೇಲೆ ಸೀರಿಯಲ್ಲು, ಅದಾದ್ಮೇಲೆ ಇವಾಗ ಫಿಲಮ್ಮು, ಅದ್ರ ಮಧ್ಯದಲ್ಲಿ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಸು, ಅದು ಇದು ಸಾಂಗ್ಸ್ ಬರೀತಾ ಇದ್ದೆ, ಆಕ್ಟ್ ಮಾಡ್ತಾ ಇದ್ದೆ. ಸೊ ಕಂಪ್ಲೀಟ್ ಅವ್ರು ನೋಡಿದಾರೆ ನನ್ನ ಜರ್ನಿನ. ಸೊ ಇಷ್ಟಾದ್ರೂ ವಿ ವರ್ ಕಾನ್ಸ್ಟೆಂಟ್, ಅಂದ್ರೆ ಎಲ್ಲೂ ಡೈವರ್ಟ್ ಆಗದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಇಷ್ಟೊಂದು ಜನ ಹುಡುಗಿರ್ ಪರಿಚಯ ಆದ್ರೂ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಇಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ್ಲೂ ತೆಗೆದು ನೋಡ್ರೆ ಒಂದಿಷ್ಟು ಜನದ ಹುಡುಗಿರ್ ಟೆಕ್ಸ್ಟ್ ಇರುತ್ತೆ, ರಿಪ್ಲೈ ಮಾಡಿಲ್ದಾರೆ. ಅದು ಅಷ್ಟು ಚೆನ್ನಾಗಿ ಹುಡುಗಿರೆಲ್ಲ ಟೆಕ್ಸ್ಟ್ ಮಾಡಿದ್ರು ನೀನ್ ಎಲ್ಲೂ ಡೈವರ್ಟ್ ಆಗದೆ ಒಂದೇ ಕಡೆ ಇದೆಯಲ್ಲ ಅನ್ನೋದು ಒಂದು ಅದು ನಿಜವಾಗ್ಲೂ ಒಳ್ಳೆ ವಿಷಯ ಅಲ್ಲ. ಯಾಕಂದ್ರೆ ಇವಾಗಿನ ಜನರೇಷನ್ ನಾವು ನೋಡಿದೀವಿ, ಹುಡುಗರು ಹೇಗಿರ್ತಾರೆ, ಹುಡುಗಿರು ಹೇಗಿರ್ತಾರೆ ಅಂತ. ಬಟ್ 8 ವರ್ಷದ ಪ್ರೀತಿನ ಮದುವೆ ತನಕ ತಗೊಂಡೋಗೋದು ಗುಡ್. ಇವಾಗ ಅದೇ ಒಂದು ಮದುವೆ ಆಗದೆ ಒಂದು ಕನ್ಸು ಇವಾಗ. ಸೊ ದಟ್ ಈಸ್ ವೆರಿ ಪ್ಯೂರ್ ಅಂಡ್ ರೆಸ್ಪೆಕ್ಟ್.